ಕೆಲವೆಲ್ಲವೋ ವಿಕ್ರಮಾದಿತ್ಯ, 7 ಸಂವತ್ಸರದ ಹಿಂದೆ ಶನಿಯಿಂದ ಏನೂ ಆಗುವುದಿಲ್ಲ, ಶನಿಯು ಏನೂ ಅಲ್ಲ, ಕಣವನ್ನ ಜೋಡಿಸುವುದಿಲ್ಲ ಎಂದೆಯ. ಅಂದು ನಾನು ಮಾಡಿದ ಪ್ರತಿಜ್ಞೆ ಮೇಲಾಯ್ತೋ ನಿನ್ನ ಗರ್ವ ಮೇಲಾಯ್ತೋ? ಹೇಳ ವಿಕ್ರಮ, ಹೇಳು. ಏನು ವಿಕ್ರಮ? ಈ ಪದ್ಮಾವತಿಯ ಮಂದಿರದಲ್ಲಿ ಅಧಿಕ ಭಕ್ತಿಯಲ್ಲಿ ಆರಾಧಿಸಿ ಬೇಡಿಕೊಂಡಾಗ ನೀನು ಪ್ರತ್ಯಕ್ಷವಾದ ದೇವ. ಹೌದು ವಿಕ್ರಮ. ಪ್ರತ್ಯಕ್ಷವಾಗಿ ಆಡುತ್ತಿರುವಂತಹ ಮಾತಾದರೂ ಏನು? ಕೆಲವೆಲ್ಲವೋ ಗರ್ವಿಷ್ಠನಾಗಿರುವಂತಹ ರಾಜ ವಿಕ್ರಮನೇ ನಿನ್ನ ಗರ್ವ ಉಳಿಯುತ್ತಾ ಎಂಬುದಾಗಿ ಕೇಳಿಕೊಟ್ಟ ವಿಷಯ. ಹೌದು. ಏನು? ನಿನ್ನದಾಗಿರುವಂತಹ ಪ್ರಭಾವದಿಂದ ಗರ್ವವೆಲ್ಲವೂ ಒಡೆದು ಹೋಗಿದೆ ದೇವ. ಇಲ್ಲವೇ? ಆದರೆ ನನಗೆ ಇನ್ನು ಗರ್ವ ಉಂಟೆ ದೇವ. ಓಹೋ, ಗರ್ವವಿಲ್ಲವೇ ಇಲ್ಲ ದೇವ. ಏನು? ಉಜ್ಜಯಿನಿ ಸಭೆಯಲ್ಲಿ ನೀನು ಬಂದು ನಿಂತಾಗ ಸಿಂಹಾಸನದಿಂದ ಓಡೋಡಿ ಬಂದು ನಿನ್ನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕೆನ್ನುವಂತ ರೀತಿಯಿಂದ ಕಾಲಿನಿಂದ ತೊಳೆದು ಹೋದವೇ. ಹೌದು ವಿಕ್ರಮ. ಈ ಕಾಲದಲ್ಲಿ ಪ್ರತ್ಯಕ್ಷನಾಗಿದ್ದೀಯ ದೇವ. ಆದರೆ ನಿನ್ನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು, ನಾನು ಮಾಡಿದ ಅಪರಾಧವಾಗಿ ಬೇಡಿಕೊಳ್ಳಬೇಕೆನ್ನುವಂತ ದೇವ ಕರಗಳೇ ಇಲ್ಲವಲ್ಲ. ನರಚಿತ್ತ ನಿತ್ಯ ಶನಿಚಿತ್ತ ಸತ್ಯವೆಂಬುದು ಅರ್ಥವಾಯಿತು ವಿಕ್ರಮ. ರಾಜ್ಯವಿಲ್ಲ, ಗೋಚರವಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮಗಳಿಲ್ಲ, ಹಾಲಿಲ್ಲ, ಎಲ್ಲವೂ ನನ್ನಿಂದ ನೀನು ಪಡೆದುಕೊಟ್ಟಿದ್ದೀಯ. ಆದರೆ ಉಳಿಸಿದೆಯಲ್ಲ ಒಂದು ತಲೆ ಮಾತ್ರ ಉಳಿಸಿದೆಯ. ಎಂದಿಗೂ ತಲೆವಾಗದಿರುವಂತಹ ಈ ವಿಕ್ರಮ ಭಾಗದ ತಲೆಯನ್ನ ಬಾಗಿಸಿಕೊಳ್ಳುತ್ತೇನೆ ಎಂದವ. ಈ ಕಾಲದಲ್ಲಿ ಆ ಒಂದು ತಲೆಯಲ್ಲಿ ಈ ಕಾಲದಲ್ಲಿ ನಿನ್ನ ಪಾದಕ್ಕಾಗಿ ಸುತ್ತಿದ್ದೇವೆ. ಧನ್ಯ ವಿಕ್ರಮಾರ್ಕ ಉಗ್ರ ರೂಪವನ್ನ ಕಂಡು ಬೆದರಿದೆಯ ಮಗನೇ. ಬೆದರಬೇಡ, ಬೆದರಬೇಡ. ಕ್ರೋಧನಂ ಸುಪ್ರಸನ್ನನೆಂಬಂತೆ ಎಷ್ಟು ಕ್ರೋಧವನ್ನು ಅಷ್ಟೇ ಶಾಂತಾಕಾರನಾಗಿ ಶಾಂತ ಮೂರ್ತಿಯಾಗಿ ನಿನ್ನ ಭಕ್ತಿಗೆ ಒಲಿದು ನಲಿದು ಬಂದವ ನಾನು ಮಗನೇ, ಬಂದವ. ಅಂದು ಹರಿಯ ಆನದಿಯಾದದ್ದು ಹಾಗೆ ಕಂದ. ಹೆಚ್ಚನವನ್ನು ಹಿಡಿದು ಕಾಡಬೇಕು, ಸಚ್ಚಾರಿತ್ರನಾಗಿ ಮಾಡಬೇಕು, ಅಚ್ಚುಮೆಚ್ಚಿನ ದೇವ ನೀನಾಗಬೇಕು ಅಂತ ಹರಿಯ ಆನದಿಯಾಗಿದೆ ಮಗನೇ. 28ನೇ ಮಹಾಯುಗದ 4ನೇ ಕಲಿಯುಗದಲ್ಲಿ ಯಾರು ಹೆಚ್ಚಿನವರಿದ್ದಾರೆಂದು ಯೋಚಿಸಿದಾಗ ನನ್ನ ದಿವ್ಯ ದೃಷ್ಟಿಗೆ ಬಿದ್ದವ ನೀನು ಮಗನೇ. ನೀನು ನಿನ್ನನ್ನ ಅಸ್ತ್ರವಾಗಿ ಬಳಸಿಕೊಂಡವ, ನಾನು ಸೂತ್ರಧಾರನಾದವ. ಕ್ರೋಧನಂ ಸುಪ್ರಸನ್ನ ಎಂಬುದು ಈಗ ಒಲಿದು ನಲಿದು ಬಂದಿದ್ದೇನೆ. ಬೇಕಾದಂತ ವರವನ್ನು ಕೇಳಬಹುದು ಮಗನೇ. ನಿನ್ನಂತ ಭಕ್ತರನ್ನ ಪಡೆದಂತ ನಾನು ಸಹ ಧನ್ಯ, ನನ್ನಂತ ದೇವರನ್ನ ಪಡೆದಂತ ನೀನು ಸಹ ಧನ್ಯ. ಬೇಕಾದಂತ ವರವನ್ನ ಕೇಳುವ ಮನೆಯನ್ನು ಸಿದ್ಧರಿದ್ದೇನೆ. ಓ ದೇವಾ Hello.
ಸರ್ವಸ್ವವನ್ನು ಕಳೆದುಕೊಂಡಿರುವಂತ ಮಂಡುದ ಹೆಣ್ಣಿನ ನಿನ್ನ ಪಾದ ತೊಡೆಯಲ್ಲಿ ಒಳ್ಳೆಗಳನ್ನು ನಮಸ್ಕಾರ ಮಾಡಿದಾಗ ಶ್ರೇಯಸ್ಸಾಗಲಿ ಅಂತ ಹೇಳು ಮಗನೇ. ನಿನ್ನ ಮನಸ್ಸು ಶಾಂತವಾಗಿದೆಯೋ? ಹೌದು ಕಂದ, ಶಾಂತವಾಗಿದೆಯಾದೆಯ? ಹೌದು ಮಗನೇ. ಈ ಶಾಂತ ರೂಪವನ್ನು ಕಂಡಾಗ ನನ್ನ ಜನ್ಮವೇ ಪಾವನವಾಯಿತೆಂದು ತಿಳಿದುಕೊಂಡಿದ್ದೀನಿ. ಹೌದೇ ಮಗನೇ. ಶಾಂತ ಮುಖ್ಯಾದಿ ಹ ವಿಕ್ರಮ ಯಾವ ಮರವನ್ನು ಬೇಡುತ್ತೀಯ ಅದನ್ನು ಕಳಿಸಿಕೊಟ್ಟೆಯಲ್ಲಿ ಬೇಕಾದಂತ ವರವನ್ನ ಕೇಳು ಕಂದ ಗ್ರಹಿಸ್ತೇನೆ ಮಗನೇ. ಸಕಲ ಗ್ರಾಹಕಳಾಗಿ ಶ್ರೇಷ್ಠನಾದವನು ನೀನು. ಹೌದು ಮಗನೇ. ಸಕಲ ಮರಗಳ ಕೊಡುವಂತ ದೇವಾದಿ ದೇವನೇ. ಓ ನಿನ್ನದಾಗುವಂತ ಚರಣದಡಿಯಲ್ಲಿ ನಾನು ಬೇಡಿಕೊಟ್ಟೆ. ಯಾವ ವರ ಮಗನೇ? ದೇವಾದಿ ದೇವನೇ. ಓ ನಿನ್ನದಾಗುವಂತ ಭಾವಕ್ಕೆ ಒಳಗಾಗಿ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ. ಓ ಬೆಂದೆ ನೊಂದೆ ಹಾ ನನ್ನ ನೀರಿಗಾಗಿ ಅಪಾಪಿಸಿದನು. ಅಲ್ಲವೇ? ಈಗಲೂ ಮತ್ತೊಂದು ಗಳಿಗೆಯಲ್ಲಿ ನನ್ನ ಉಸಿರು ನಿಂತು ಹೋಗುತ್ತದೆ ಎಂದು ನಾನು ಭಾವಿಸಿಕೊಂಡ. ಹೌದು ಮಗನೇ. ನೀನೇ ನನ್ನನ್ನು ಉಳಿಸಿಕೊಂಡಿದ್ದೀಯ. ಹ ನಿನ್ನದಾಗುವಂತಹ ಪ್ರಭಾವ ಏನೆಂಬುದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಹ ಆದ್ದರಿಂದ ನಿನ್ನ ಚರಣದಡಿಯಲ್ಲಿ ನಾನು ವರವನ್ನು ಬೇಡಬೇಕು. ಯಾವ ವರ ಕಂದ? ಇನ್ನು ಮುಂದೆ ನೀನು ಯಾರಿಗೂ ಈ ರೀತಿ ತಕ್ಕ ಕೊಡಬಾರದು. ಹ ಮಾನವರೆಂದರೆ ಎಲ್ಲರೂ ಒಂದೇ ತರನಾಗಿ ಇರುವುದಿಲ್ಲ ದೇವ. ಓ ಮಾನವರಲ್ಲಿ ಕೆಲವರು ಮಾನವಂತರಾಗಿರ್ತಾರೆ. ಹ ಇಂಥ ಮಾನವಂತರಿಗೆ ನೀನು ಈ ರೀತಿ ಕಷ್ಟ ಕೊಡುವುದಕ್ಕೆ ಮುಂದಾದರೆ ಆದ್ರೆ ಮಾನವಂತ ಮಾನವರು ಕೊನೆಯ ಕಾಲದಲ್ಲಿ ನಮ್ಮ ಮಾನವೇ ಹೋಗುತ್ತದೆ ಅಂತ ತಿಳಿದಂತ ಮಾನವರು ಓಹೋ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುವುದಕ್ಕೆ ಸಾಧ್ಯವಿತ್ತು ದೇವ. ಓ. ಆದ್ದರಿಂದ ಮಾನವಂತ ಮಾನವರಿಗೆ ಹ. ಈ ರೀತಿ ಕಷ್ಟ ಕೊಡುವುದಿಲ್ಲ ಹ. ಎನ್ನುವಂತ ವರವನ್ನು ನನಗೆ ದಯಪಾಲಿಸು ದೇವ. ಏನೆನ್ನ ವಿಕ್ರಮ ಹೌದು ಮಗನೇ. ಏನಯ್ಯ ವಿಕ್ರಮ ನೀ ಸತ್ಯವಂತ. ನಿನ್ನಂತ ಸತ್ಯಾತ್ಮರು, ನಿನ್ನಂತ ಪುಣ್ಯಾತ್ಮರು, ನಿನ್ನಂತ ಧನ್ಯಾತ್ಮರು, ನಿನ್ನಂತ ಧರ್ಮಾತ್ಮರು ಈ ಮೂರು ಲೋಕದಲ್ಲಿ ಮತ್ತಾರು ಇಲ್ಲ ಮಗನೇ, ಮತ್ತಾರು ಇಲ್ಲ. 28ನೇ ಮಹಾಯುಗದ 4ನೇ ಕಲಿಯುಗದಲ್ಲಿ ಸಶರೀರವಾಗಿ ಸ್ವರ್ಗಲೋಕವನ್ನ ಸೇರಿದಂತ ಏಕೈಕ ದೊರೆ ನೀನಾಗಿದ್ಯಾ ಮಗನೇ. ಇಂದ್ರನನ್ನ ಒಲಿಸಿ ಮಯೂರ ಆಸನವನ್ನ ನನಗೆ ತಂದವ ನೀನಾಗಿದ್ಯಾ ಕರ್ಣ. ಚಿತ್ರಸೇನನ್ನ ಒಲಿಸಿ ದೀಪಕ ಸುರಾಗದೊಂದಿಗೆ 48 ರಾಗವನ್ನ ಕರ್ಮಭೂಮಿಗೆ ತಂದಂತ ಧರ್ಮಾತ್ಮ ದೊರೆ ನೀನಲ್ಲವೇ ಮಗನೇ. ಹರಿಯರ ಹಿರಣ್ಯಗರ್ಭರ ಅನುಗ್ರಹಕ್ಕೆ ಸತ್ಪಾತ್ರನಾದವ. ವಾಣಿ ಉಮೆ ರಮೇರ ಪಾದ ಪಲ್ಲವಗಳನ್ನ ಭಜಿಸುವವ. ಕಾಳಿಕಾಮೆಯ ಬಲ ಉಂಟು, ವೇದಾಂತ ಸಾಕಾರ ಉಂಟು. ಒಲಿದು ನಿಂದಾಗ ನೀನು ವರವನ್ನ ಕೇಳು ಅಂತ ಹೇಳಿ ನೀ ಕೇಳುವ ವರವಾದ್ರೆ ಏನು ಮಗನೇ?
ಲೋಕಕ್ಕೆ ಉಪಕಾರ ಬೇದಿದೆಯನ್ನೋಳು ಹೌದು ಕೊಡುವೆನು ಶರಣಶ್ರೇಷ್ಠ ವಿಕ್ರಮಾರ್ಕ ಒಲಿದು ನಿಂದಾಗ ವರವನ್ನ ಕೇಳುವಂತ ಹೇಳಿ ನೀ ಕೇಳುವ ವರವಾದ್ರೆ ಏನು ಮಗನೇ ಲೋಕ ಮುಖದಲ್ಲಿ ಸಾಮಾನ್ಯ ಮಾನವನ್ನ ಹಿಡಿದು ಕಾಣಬೇಡ ಮಾನವರು ಮಾನ ಕಳೆದುಕೊಳ್ಳುವ ಮೊದಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುತ್ತಾರೆ ಎನ್ನುತ್ತಾ ಇದ್ದೀರ ಓ ಮಾನವಾದಿಪ ವಿಕ್ರಮ ಮಾನವರಿಗಾಗಿ ನಿನ್ನ ಹೃದಯ ತುಡಿಯುತ್ತದೆ ಮಿಡಿಯುತ್ತದೆ ಅಂತಾದ್ರೆ ಮಾನವಾದಿಪನಾಗಿ ಸಾರ್ಥಕ್ಯವನ್ನ ಕಂಡುಕೊಂಡೆಯ ಮಗನೇ ಸಾರ್ಥಕ್ಯವನ್ನ ಕಂಡುಕೊಂಡೆಯ ಹಾಗಂತ ನೀ ಕೇಳಿದ ವರವನ್ನು ನಾನು ಅನುಗ್ರಹಿಸಲಿಕ್ಕೆ ಸಿದ್ಧನಿದ್ದೀನಿ ಯಾವ ರೀತಿ ಬಲ್ಲೆಯ ನೀ ಕೇಳಿದ ವರವನ್ನ ಅನುಗ್ರಹಿಸಲಿಕ್ಕೆ ಸಿದ್ಧವಿದ್ದೇನೆ ಹೇಗೆ ಬಂದೆಯ ಮಗನೇ ಇನ್ನು ಮುಂದೆ ಲೋಕಮುಖದಲ್ಲಿ ನಿನ್ನಂತಾದ ಒಂದು ಚರಿತ್ರೆ ಬೆಳೆದು ಬರಬೇಕು ಮಗನೇ ಅದುವೇ ರಾಜ ವಿಕ್ರಮಾರ್ಕ ಚರಿಪ್ರಭಾವ ಯಾರು ಕುಂಭ ಸೇವೆಯನ್ನ ಮಾಡಿಸ್ತೇವೆ ಎಂದು ಹರಕೆಯನ್ನ ಹೇಳಿಕೊಂಡು ನಿಶೆಯಲ್ಲಿ ನನ್ನದಾದಂತಹ ಕಥೆಯನ್ನ ಯಾರು ಮಾಡ್ತಾರೋ ಕೇಳ್ತಾರೋ ಕೇಳಿಸುವಾಗೆ ಅನುವು ಮಾಡಿ ಕೊಡ್ತಾರೋ ಅಂತ ಭಕ್ತಮಾನವರಿಗೆ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಮೀನಾದಿ ದ್ವಾದಶ ರಾಶಿಯೊಂದಿಗೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ವಿಶೇಷವಾದಂತಹ ಆರ್ದ್ರ ಅಷ್ಟೇ ಅಲ್ಲ ಕಂದ ಮಗ ಒಬ್ಬ ಉತ್ತರ ಹಸ್ತ ಚಿತ್ರ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಅಷ್ಟೇ ಅಲ್ಲ ಕಂದ ಉತ್ತರಾಷಾಢ ಪೂರ್ವಾಷಾಢ ಶ್ರವಣ ಮೂಲ ಧನಿಷ್ಠ ಶತಭೀಷ ಪೂರ್ವಭಾದ್ರ ಉತ್ತರಭಾದ್ರ ಆ ರೇವತಿ ನಕ್ಷತ್ರಗಳ ಮೂಲಕ ಕಾಡುವ ಸಂದರ್ಭ ಒದಗಿದ್ದೇ ಆದರೂ ಸಡಲಿಕೆಯನ್ನ ನೀಡುತ್ತೇನೆ ಮಗನೇ ಸಡಲಿಕೆಯನ್ನ ನೀಡುತ್ತೇನೆ ಯಾರು ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಕುಂಭ ಸೇವೆಯನ್ನ ಮಾಡಿಸ್ತೇವೆ ಎಂದು ಹರಕೆಯನ್ನ ಹೇಳಿಕೊಂಡ್ರೆ ಮದುವೆ ಆಗದೆ ಇದ್ದವರಿಗೆ ಕಂಕಣ ಭಾಗ್ಯವನ್ನು ಅನುಗ್ರಹಿಸಿಕೊಡ್ತೇನೆ ಸಂತಾನ ಇಲ್ಲದೆ ಭಕ್ತವಾದರೆ ಸಂತಾನ ಭಾಗ್ಯವನ್ನು ಅನುಗ್ರಹಿಸಿಕೊಡ್ತೇನೆ ಅನಾರೋಗ್ಯ ಪೀಡಿತರಿಗೆ ಭವರೋಗ ವಿದ್ಯನಾಗ್ತೇನೆ ಬರವಕ್ಕೆ ವಿದ್ಯನಾಗ್ತೇನೆ ಈಗ ನೀ ಕೇಳದಿದ್ದರೆ ನಾನು ಅನುಗ್ರಹಿಸಿಗೆ ಸಿದ್ಧನಿದ್ದೀನಿ ಯಾವ ಹೊರಬಲ್ಲೇ ಮಗನೇ ಸಂತೋಷವಾಯಿತು ಕಂದ ಹೌದು ಮಗನೇ ಅತಿಶಯವಾದ ಸೌಂದರ್ಯವನ್ನ ಹೌದು ಭಕ್ತಾಗ್ರಣೆ ವಿಕ್ರಮಾದಿತ್ಯ ಇಂದು ಸೇವೆ ನೀಡಿದಂತ ಭಕ್ತ ಬಾಂಧವರಿಗೆ ಕಟ್ಟಿದಂತಹ ಕರೆಯಲ್ಲಿ ಬಿದ್ದಿದಂತಹ ಬೆಳೆಯಲ್ಲಿ ಮಾಡುವಂತಹ ಉದ್ಯೋಗದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡ್ತೇನೆ ಜೀವನದಲ್ಲಿ ಬರ್ತಕ್ಕಂಥ ಅಷ್ಟ ಕಷ್ಟಗಳನ್ನು ದೂರ ಬಿಡುತ್ತೇನೆ ಅಷ್ಟ ಸೌಭಾಗ್ಯವನ್ನು ಅನುಗ್ರಹಿಸಿ ಕೊಡ್ತೇನೆ ಅದರೊಂದು ಮಗನೇ ಯಾವುದೇ ಕಾರಣಕ್ಕೂ ಆಡಂಬರದ ಭಕ್ತಿಗೆ ನಾನು ಒಲಿಯುವುದಿಲ್ಲ
ನಾನು ಮುಗಿಯಬೇಕಾದ್ರೆ ಭಕ್ತಿ ಎನ್ನುವಂತ ಸ್ವರ್ಣ ಚಾಪೆಯನ್ನು ಹಾಸಬೇಕು, ಮೊಣಗಾಲನ್ನು ಊರಬೇಕು, ಬೆನ್ನನ್ನು ಬಗ್ಗಿಸಬೇಕು, ಕರವನ್ನು ಜೋಡಿಸಬೇಕು, ಶಿರವನ್ನು ತಗ್ಗಿಸಬೇಕು, ಕಣ್ಣೀರಿನ ಪಾದವನ್ನು ಯಾರು ತೊಳೆಯುತ್ತಾರೋ ಅಂತವರ ಪಾಲಿಗೆ ಭಕ್ತಾಭಿಷ ಫಲಪ್ರದಕನಾಗ್ತೇನೆ, ಭಾವಗಮ್ಯ ಭಗವಂತನಾಗ್ತೇನೆ, ಭಕ್ತಪ್ರಿಯ ತೋಷನಿಷ್ಠನಾಗಿ ಒಲಿದು ಹೊರಸುತ್ತೇನೆ. ನೀ ಕೇಳದಿದ್ರು ನಾನು ಅನುಗ್ರಹಿಸ್ತಾ ಇದ್ದೇನೆ. ಏನು ಬಲ್ಲೆಯ ಮಗನೇ, ಇದು 7.5 ಸಂವತ್ಸರದ ಹಿಂದೆ ನೀನು ಪಡೆದುಕೊಂಡ ಅಖಂಡವಾದಂತಹ ಆಡಳಿತದ ಅಧಿಕಾರವನ್ನು ಅನುಗ್ರಹಿಸ್ತಾ ಇದ್ದೇನೆ. ನೆತ್ತಿಯ ಮೇಲೆ ಮುತ್ತಿನ ಕಿರೀಟವನ್ನು ಅನುಗ್ರಹಿಸ್ತಾ ಇದ್ದೇನೆ. ಕಳೆದುಕೊಂಡಂತ ಹೆಂಡತಿ ಮಕ್ಕಳ ಬೊಕ್ಕಸ ಭಂಡಾರವನ್ನು ಅನುಗ್ರಹಿಸ್ತಾ ಇದ್ದೇನೆ. ಕಳೆದುಕೊಂಡಂತಹ ವಿಶೇಷವಾದಂತಹ ರಾಜ ಸಕಲ ಆಭರಣವನ್ನು ಅನುಗ್ರಹಿಸ್ತಾ ಇದ್ದೇನೆ. ಮಗನೇ, ಅದೆಷ್ಟು ತೀರ್ಥಯಾತ್ರೆಯನ್ನ ಮಾಡಿದ ದಿವ್ಯ ಪಾದಗಳನ್ನ, ಅದೆಷ್ಟು ದಾನ ಧರ್ಮವನ್ನು ಮಾಡಿದ ಕರಗಳನ್ನ ಅನುಗ್ರಹಿಸ್ತೇನೆ. ನೀನು